ಈ ದಿನ ಬಂದೇ ಬರುತ್ತೆ ಅಂತ ರಾಜರ ರಾಜ ವಿರಾಟನ ಅಭಿಮಾನಿಗಳಿಗೆ ತಿಳಿದಿತ್ತು. ಆದ್ರೆ ಇಷ್ಟು ಬೇಗ ಬರುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಟೆಸ್ಟ್ ಕ್ರಿಕೆಟ್ಗೆ ಕಿಂಗ್ ಕೊಹ್ಲಿ ವಿದಾಯ. ವಿ ಮಿಸ್ ಯು ಇನ್ ವೈಟ್ ಜರ್ಸಿ, ಬಟ್ ವಿ ಲವ್ಸ್ ಯು ಆಲ್ವೇಸ್. ಕಿಂಗ್, ಆಲ್ವೇಸ್ ದ ಕಿಂಗ್. ದ ಇಂಡಿಯನ್ ಕ್ರಿಕೆಟ್ ಗೋಟ್, ದ ಇಂಡಿಯನ್ ಕ್ರಿಕೆಟ್ ಕಿಂಗ್ ವಿರಾಟ್ ಕೊಹ್ಲಿ. ಯಾರ ದೇವರು ನಿಮ್ಗೆ ಹೇಳಿದ್ರು ಇಷ್ಟು ಬೇಗ ರಿಟೈರ್ಮೆಂಟ್ ಕೊಡು ಅಂತ ಹೇಳಿ? ನಿಮ್ಮ ಅಭಿಮಾನಿಗಳಿಗೆ ನೋವು ಕೊಡಬೇಕು, ಆದ್ರೆ ಇಷ್ಟು ಬೇಗ ನೋವು ಕೊಡಬಾರ್ದಾಗಿತ್ತು. ನೀವು ಆಲ್ರೆಡಿ ನಿಮ್ಗೆ ಕ್ಷಮತೆ ಇದ್ರೂ ಕೂಡ T20ಗೆ ರಿಟೈರ್ಮೆಂಟ್ ಕೊಟ್ಟು ಆಲ್ರೆಡಿ ಬೇಜಾರ್ ಮಾಡಾಕ್ಬಿಟ್ಟಿದ್ದೀರಾ. ಇವತ್ತು ತುಂಬಾ ಚೆನ್ನಾಗಿ ಆಡ್ತಾ ಇದ್ರು, ನಿಮ್ಮ ಬ್ಯಾಟ್ ಸ್ಪೀಡ್ ಇನ್ನೂ ಕಡಿಮೆ ಆಗಿಲ್ಲ ಅಂತಂದ್ರು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿ ನಮ್ಗೆ ಇನ್ನೂ ಜಾಸ್ತಿ ಅರ್ಥ ಮಾಡ್ತಾ ಇದ್ದೀರಾ. ಟೆಸ್ಟ್ ಅಂಡ್ T20 ಕ್ರಿಕೆಟ್ಗೆ ನಿಮ್ಮ ಕೊಡುಗೆ ತುಂಬಾ ಅಪಾರವಾದದ್ದು. ಆದ್ರೂ ನಿಮ್ಮೆಲ್ಲ ಅಭಿಮಾನಿಗಳಿಂದ ಒಂದೇ ಒಂದು ಕೋರಿಕೆ, ದಯವಿಟ್ಟು ಇಂಡಿಯನ್ ಕ್ರಿಕೆಟ್ ಜರ್ಸಿಯಿಂದ ಬೇಗ ಅಂತೂ ಹೋಗ್ಬೇಡಿ. ಯಾಕೋ ಬೇಜಾರಲ್ಲಿದ್ಯಾ? ಏನಂತಂದ್ರೆ ಈಗ ಕ್ರಿಕೆಟ್ ಆಯ್ತಲ್ಲ, ಇಂಡಿಯನ್ ಕ್ರಿಕೆಟ್, ನಾವು ಅದನ್ನ ನೋಡಕ್ ಶುರು ಮಾಡಿದ್ದೆ ಕಿಂಗ್ ಕೊಹ್ಲಿಯಿಂದ. ಇಷ್ಟಪಟ್ಟಿದ್ದೆ ಕಿಂಗ್ ಕೊಹ್ಲಿಗೋಸ್ಕರ. ಇವತ್ತು ಕಿಂಗ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ರು. ಅವತ್ತು ಆಲ್ರೆಡಿ T20ಗೆ ವಿದಾಯ ಹೇಳವ್ರೆ. ನಮ್ಗೆ ಮತ್ತೆ ಹೆಂಗ್ ನೋಡ್ಬೇಕು ಕ್ರಿಕೆಟ್ ಅನ್ನೋದೇ ಅರ್ಥ ಆಗಲ್ಲ. ಆ ಜಾಗ ಯಾರಾದ್ರೂ ತುಂಬೋರಿತ್ತು ಅಂತಂದ್ರೆ ಅದು ಕಷ್ಟನೇ, ಬಟ್ ಸ್ಟಿಲ್ ಯೂತ್ಸ್ ಏನಿದ್ದಾರೆ ಅದನ್ನ ಮುಂದೆ ತಗೊಂಡು ಹೋಗ್ಬೇಕು ಇಂಡಿಯನ್ ಕ್ರಿಕೆಟ್ನ ಅಂತ ಕೇಳ್ಕೊಳ್ತಾ, ನೀವು ಕ್ರಿಕೆಟ್ ಆಡಿ ಬಿಡಿ. ಕೊಹ್ಲಿ ಅಣ್ಣ, ವಿ ಲವ್ಸ್ ಯು ಆಲ್ವೇಸ್, ವಿ ಆರ್ RCBians. ನಾನು MSD ಫ್ಯಾನ್ ಅಲ್ಲ, ಆದ್ರೂ ಅವ್ರು ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ನಿವೃತ್ತಿ ಘೋಷಣೆ ಮಾಡಿದಾಗ ತುಂಬಾನೇ ಬೇಜಾರಾಯ್ತು. ನಾನು ರೋಹಿತ್ ಶರ್ಮಾ ಫ್ಯಾನ್ ಕೂಡ ಅಲ್ಲ, ಆದ್ರೂ ಅವ್ರು ಮೊನ್ನೆ ಟೆಸ್ಟ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಕೊಟ್ಟಾಗ ಅಷ್ಟೇ ಬೇಜಾರಾಯ್ತು. ಇವತ್ತು ನೀವ್ ಹೇಳಿ, ಎಷ್ಟು ಜನ ವಿರಾಟ್ ಕೊಹ್ಲಿ ಫ್ಯಾನ್ ಅಲ್ಲ ಅಂದ್ರೂ ಕೂಡ ಅವ್ರು ರಿಟೈರ್ಮೆಂಟ್ ಕೊಟ್ಟಾಗ ಬೇಜಾರಾಗ್ತಾ ಇದ್ದೀರಾ?